ಅಲೆಪ್ಪಿನಲ್ಲಿ ಬೋಟ್ ಹೌಸ್ಗಳು ಹಲವಾರು ಪ್ರೈಸ್ಗಳಲ್ಲಿ ಅವೈಲಬಲ್ ಇರ್ತದೆ. 5,000ದಿಂದ ಹಿಡ್ಕೊಂಡು 30,000ವರೆಗೂ ಬೋಟ್ ಹೌಸ್ಗಳು ಸಿಗ್ತವೆ. ನಾವು ಕೂಡ ಹಲವಾರು ಬೋಟ್ ಹೌಸ್ಗಳನ್ನ ನೋಡಿ ಚೌಕಾಸಿ ಮಾಡಿ ಕೊನೆಗೆ ನಮ್ಗೆ ಅನುಕೂಲ ಆದಂಥ ಒಂದು ನಮ್ಮ ಪ್ರೈಸ್ ಬಜೆಟಿಗೆ ಬಂದಂಥ ಒಂದು ಬೋಟ್ ಹೌಸ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸ್ಟೇ ಆಗಿಬಿಟ್ಟು ಅದರಲ್ಲೇ ಊಟ ಮಾಡಿ ನೈಟ್ ಅದರಲ್ಲೇ ಮಲ್ಕೊಂಡು ಮಾತಾಡ್ತಾ ಮಲ್ಕೊಂಡ್ವಿ. ಇದೇನೆ ನಿಂದು ವಿಮಾನ ಟಿಕೆಟು ಒಬ್ಬೊಬ್ರದ್ದು 4,403 ಆಯಿತು. ಆಮೇಲೆ 4,403 ₹1 ಬಿಡಲ್ಲ ನಾವು ಲೆಕ್ಕದಾಗೆ ಶಾನ್ಭೋಗ್ರು ನಾವು. ಹಾಂ 4,403 ವಿಮಾನದ್ದಾಯಿತು, ₹600 ಟ್ಯಾಕ್ಸ್ ಇದಾಯಿತು. ಮತ್ತು ಇವತ್ತಿಂದೆಲ್ಲ ಊಟ ತಿಂಡಿದ್ದು ಇಲ್ಲಿಗಾನ ಬಂದಿದ್ದು ₹145 ಆಯಿತು. ಸರಿ, ವಿಮಾನದ ಖರ್ಚು ಇರೋದ್ರಿಂದ ಇವತ್ತು 5,000 ಖರ್ಚು ಬಂದೈತೆ. ಇಲ್ಲಾಂದ್ರೆ ನಾಳೆಯಿಂದ ಇಷ್ಟೊಂದೇನು ಬರಲ್ಲ. 5,148 ಆಗಿದೆ ಒಬ್ಬರಿಗೆ. ಟೈಮ್ ಎಷ್ಟಾಯ್ತದೆ ಈಗ? 10:26. ಇವತ್ತು ಕೇರಳ ರಾಜ್ಯದ ಕೊಚ್ಚಿನ್ನಲ್ಲಿ ತಿರುಗಾಡಿ ಅಲೆಪ್ಪುಜಾಗೆ ಬಂದು ಒಂದು ಬೋಟ್ ಹೌಸಲ್ಲಿ ಸ್ಟೇ ಆಗಿದ್ದೀವಿ. ನಾವು ಈ ಬೋಟ್ ಹೌಸಲ್ಲಿ ತಂಗಿದ್ವಿ. ಒಳಗಡೆ ರೂಮಲ್ಲಿ ಮಲ್ಗಕ್ಕೆ ಜಾಗ ಇಲ್ಲ ಅಂತ ನಾವು ಇಲ್ಲೇ ಮೇಲೆ ಮಲಗಿದ್ವಿ. ಈಗ ಬೆಳಿಗ್ಗೆ ಎದ್ದು ಮುಂದೆ ಎಲ್ಲಿ ಸಹ ತ್ರಿವೇಂದ್ರಂ ಅಲ್ವಾ, ಬೋಟ್ ಹೌಸಲ್ಲಿ ಒಂದು ರೂಮ್ ಕೊಡ್ತಾರೆ. ರೂಮ್ ಕಿಟಕಿಯಿಂದ ಹೊರಗಡೆ ಬೋಟ್ ಹೌಸ್ಗಳಾಗಲೇ ಬೆಳಗ್ಗೆ ಎದ್ದು ಸವಾರಿ ಶುರು ಮಾಡಿದ್ದಾವೆ. ಸ್ನಾನ ಮಾಡ್ತಿದ್ದೀರಾ ಯಾರು ಒಳಗಡೆ? ತಮ್ಮ ಬೋಟ್ ರೈಡನ್ನು ಎಂಜಾಯ್ ಮಾಡ್ತಿದ್ದಾರೆ. ಓಕೆ ನಡೀರಿ. ರಾತ್ರಿ ನಾವು ತಂಗಿದಂಥ ಬೋಟ್ ಹೌಸು ಏನೋ ಒಂದು ಹೊಸ ಅನುಭವ ಅಂತ ತಂಗಬೇಕಷ್ಟೆ. ನೀರು ಮಾತ್ರ ಅದು ನೀರು ಆ ಥರ ಕಾಣಿಸುತ್ತೆ, ಹರಿತಾ ಇರೋ ನೀರು ಕೆಳಗಡೆ ಪಾಚಿ ಕಲರಿಂದಾಗಿ ಆ ಥರ ಹೆಸರು ಕಾಣಿಸುತ್ತೆ. ಇರಲಿ, ಅಡ್ಜಸ್ಟ್ ಮಾಡ್ಕೋಣ. ಕೆಡೋತನ್ರಿ ಇವನು, ಹಾಳು ಮಾಡ್ತಾನೆ ನಮ್ಮನ್ನ. ನಮ್ಮ ಜನ್ಮದ ಜೋಡಿ ತಿಂಡಿ ತಿಂತಾ ಇದೆ. ಬಸವರಾಜಪ್ಪರೇ, ಏನೇ ಆಗಲಿ ನೀವು ಲೈಫ್ ಎಂಜಾಯ್ ಮಾಡೋಕ್ಕೆ ಜಾಸ್ತಿ ಟೈಮ್ ಆದ್ಮೇಲೆ ಶುರು ಮಾಡಿರಿ ಕಣ್ರಿ. ಮುಂಚೆಗೆ ಶುರು ಮಾಡ್ಬೇಕಾಯ್ತು. ಯಾಕೋ ಸೀನ್ ನೋಡೋಣ.
ಜಿಕ್ 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 ದೆಪ್ಪ ಅದರಿಂದ ನಮ್ಮ ಬೋಟಿಂಗು ಹೌಸ್ನ ಸ್ಟೇ ಮುಕ್ತಾಯ ಆಗಿದೆ. ಹೇಗೆ ನಡೀರಿ ಏನಂತಿದ್ರೆ ಒಂದು ಬೋಟಿಂದ ಇನ್ನೊಂದು ಬೋಟಿಂದ ಹಾಕೊಂಡು ಅಲೆಪಿನಲ್ಲಿ ಮೆಮೊರಬಲ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಒಂದು ಸುದೀರ್ಘ ರಸ್ತೆ ಪ್ರಯಾಣದ ಮೂಲಕ ತ್ರಿವೇಂದ್ರಮನ್ನು ತಲುಪಿದ್ವಿ ನಾವು.